ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮ ತಾಯಿ ಜಗದಂಬ ಚೌಡೇಶ್ವರಿ, ನಿನ್ನ ಈ ಭಕ್ತನ ಪ್ರಶ್ನೆಗೆ ಉತ್ತರ ಕೊಡು ತಾಯಿ. ನಮ್ಮ ಶೇಖರಿ ಮಗಳು ಜಾಜಿ ಎಲ್ಲಿದ್ದಾಳೆ ಅಂತ ತೋರ್ಸಮ್ಮ, ತೋರಿಸು ತಾಯಿ. ಕಾಣ್ತು, ದಾರಿ ಕಾಣ್ತು. ಉತ್ತರಿಸು ತಾಯಿ, ಉತ್ತರಿಸು. ಅದು ನಿನ್ನಿಂದ ಮಾತ್ರ ಸಾಧ್ಯ. ನೀರಿನಲ್ಲಿ ಬಿದ್ದ ವಿಗ್ರಹ ಎಲ್ಲಿದೆ? ಉತ್ತರಿಸು ತಾಯೇ, ಉತ್ತರಿಸು. ನೀರಿಗೆ ಬಿದ್ದ ವಿಗ್ರಹ ಚಲಿಸುತ್ತಿದೆ. ಅದು ಹೇಗೆ ಸಾಧ್ಯ? ಅಷ್ಟು ಎತ್ತರದಿಂದ ಅಷ್ಟು ಭಾರವಾದ ವಿಗ್ರಹ ಬಿದ್ದಾಗ ನದಿಯ ತಳ ಸೇರಬೇಕು. ಆದರೆ ಅದು ನದಿಯ ಹರಿವಿನೊಂದಿಗೆ ಚಲಿಸುತ್ತಿದೆ. ಅದು ಹೇಗೆ ಸಾಧ್ಯ? ನೀನೇ ದಾರಿ ತೋರಿಸು ತಾಯಿ. ವಿಗ್ರಹ ಸಿಗೋದಕ್ಕೆ ಸಹಾಯ ಮಾಡು. ನನಗೆ ಶ್ರೀಚಕ್ರ ಬೇಕು. ಅದನ್ನ ಪಡೆಯೋದಕ್ಕೆ ಆ ವಿಗ್ರಹ ಬೇಕು. ಅದನ್ನ ಪಡೆಯೋದಕ್ಕೆ ದಾರಿ ತೋರಿಸು ತಾಯೇ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಹಾ, ತಿಳಿತು ತಿಳಿತು. ಜಾಜಿ ಚಕ್ರಾಪುರ ಇರಲಿಲ್ಲ. ಈಗ 1 ಗಂಟೆ ಹಿಂದೆ ಜಾಜಿ ಅಕ್ಕ ಇಲ್ಲೇ ಇದ್ಲು. ಈಗ ಚಕ್ರಾಪುರಿಯಲ್ಲಿಲ್ಲ ಅಂದ್ರೆ ಏನರ್ಥದೆ ಶಿಖರೆ? 1 ಗಂಟೆ ಹಿಂದೆ ನನ್ನ ಜೊತೆಗಿದ್ದ ಜಾಜಿ ಈಗ ಊರಲ್ಲೇ ಇಲ್ಲ ಅಂದ್ರೆ ಏನರ್ಥ? ಭಯ ಪಡಬೇಡ ಶೇಖರಿ. ಅಮ್ಮನವರು ಅವಳ ಜೊತೆ ಇರೋದು ಎಷ್ಟು ಸತ್ಯನೋ ಅವಳು ಈ ಊರಲ್ಲಿ ಅನ್ನೋದು ಅಷ್ಟೇ ಸತ್ಯ. ಆದ್ರೆ ಇಷ್ಟು ಬೇಗ ಇವರಿಂದ ಹೋಗೋದಿಕ್ಕೆ ಹೇಗೆ ಸಾಧ್ಯ? ಅದೇ ಅಮ್ಮನವರು ಪವಾಡ, ಅದೇ ಅಮ್ಮನವರ ಮಹಿಮೆ. ಕಡ್ಕಿ, ಏನಾದರೂ ತಿಳಿತಾ? ವಿಗ್ರಹ ಎಲ್ಲಿದೆ? ನದಿಲೇ ಇದೆಯಾ ಅಥವಾ ಯಾರ ಕೈಗಾದ್ರೂ ಸಿಕ್ಕಿದೆಯಾ? ಅದು ಯಾರ ಕೈಗೂ ಸೇರಿಲ್ಲ ವಿರೂಪಾಕ್ಷ. ಆ ವಿಗ್ರಹ ಇನ್ನು ನದಿಯಲ್ಲೇ ಇದೆ. ಹಾಗಿದ್ರೆ ಅದು ನಮ್ಮ ಕೈಗೆ ಸೇರಿದ ಹಾಗೆ. ಇನ್ನು ವಿಗ್ರಹ ನಮ್ದೇ. ಈಗ ಅವಳು ಎಲ್ಲಿದ್ದಾಳೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆಯಾ ದೇಶಿಕರೇ? ಅವಳು ಈಗೊಂದು ಕಾಡಲ್ಲಿದ್ದಾಳೆ.
ಆದರೆ ಅದು ಚಕ್ರಾಪುರಿ ವ್ಯಾಪ್ತಿಗೆ ಬರುವಂತಹ ಕಾಡಲ್ಲ, ಬೇರೆನೇ ಕಾಡು. ಯಾವ ಕಾಡು? ಏನು ಹೆಸರು? ಆ ಕಾಡು ಯಾವ ದಿಕ್ಕಿಗೆ ಬರುತ್ತೆ ಅಂತ ಏನಾದರೂ ಗೊತ್ತಾಗುತ್ತಾ? ಹಾಗೇನಾದರೂ ಗೊತ್ತಾದರೆ ಹೇಳಿ ದೇಶಕ್ರೆ, ನಾವು ಅಲ್ಲಿಗೆ ಹೋಗಿ ಹುಡುಕ್ತೀವಿ. ಈಗ ಅವಳು ದಕ್ಷಿಣ ದಿಕ್ಕಿನತ್ತ ಹೊರಟಿದ್ದಾಳೆ. ನೀವು ಅದೇ ದಿಕ್ಕಿಗೆ ಹೋದರೆ ಅವಳು ಅಲ್ಲೇ ಸಿಗ್ತಾಳೆ. ಅದು ಅಷ್ಟು ಸುಲಭವಲ್ಲ ವಿರೂಪಾಕ್ಷ. ಆ ವಿಗ್ರಹ ನದಿಯಲ್ಲೇ ಇದೆ, ಆದ್ರೆ ಅದು ಇನ್ನೂ ತಟಸ್ಥವಾಗಿಲ್ಲ. ಮುಂದೆ ಮುಂದೆ ಚಲಿಸ್ತಾ ಇದೆ. ಯಾವ ದಿಕ್ಕಲ್ಲಿ ಚಲಿಸ್ತಾ ಇದೆ? ಎಷ್ಟು ದೂರ ಕ್ರಮಿಸಿದೆ? ಸರಿಯಾಗಿ ನೋಡು. ನದಿಯ ಹರಿವಿನೊಂದಿಗೆ ಹೋಗ್ತಾ ಇದೆ ವಿರೂಪಾಕ್ಷ. ಆದ್ರೆ ಅದು ಎಷ್ಟು ದೂರ ಚಲಿಸ್ತಾ ಇದೆ ಅಂತ ನನಗೆ ಗೋಚರಿಸ್ತಾ ಇಲ್ಲ. ಆದ್ರೆ ಆ ವಿಗ್ರಹ ಕಾಣಿಸ್ತಾ ಇದೆ. ಅವಳೀಗ ದಕ್ಷಿಣ ದಿಕ್ಕಿನತ್ತ ಚಲಿಸ್ತಾ ಇದ್ದಾಳೆ. ದಕ್ಷಿಣ ದಿಕ್ಕಿನ ಒಂದು ಪವಿತ್ರವಾದ ಸ್ಥಳದಲ್ಲಿ ಅವಳು ಕಾಲಿರಿಸಿದ್ದಾಳೆ. ಅದ್ಯಾವ ಸ್ಥಳ ಅಂತೇನಾದರೂ ಗೊತ್ತಾಗ್ತಿದೆಯಾ ದೇಶಕ್ರೆ? ತಾಯಿ, ಇದು ಯಾವ ಸ್ಥಳ? ಇದರ ಹೆಸರೇನು? ಸಂಪೂರ್ಣವಾಗಿ ಕಾಡಿನ ಥರ ಗೋಚರಿಸ್ತಿದೆಯಲ್ಲ. ಈ ಊರಿಗೆ ಏನು ಹೆಸರೇ ಇಲ್ವಾ? ಯಾವುದು ಹೇಳು ತಾಯಿ, ಹೇಳು ಮಾತಾ. ಜಾಜಿ ಕಾಲಿರಿಸಿರೋ ಈ ಸ್ಥಳ ಯಾವುದು ತಾಯಿ? ಜಾಜಿ ಯಾಕೆ ಅಲ್ಲಿಗೆ ಹೋಗಿದ್ದಾಳೆ? ದಯಮಾಡಿ ಬೆಳಕು ನೀಡಿ ಆ ಜಾಗ ಗೋಚರಿಸೋದಕ್ಕೆ ಅನುವು ಮಾಡಿಕೊಡು ತಾಯಿ, ಅನುವು ಮಾಡಿಕೊಡು. ಗೊತ್ತಾಯ್ತು, ಗೊತ್ತಾಯ್ತು. ಜಾಜಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಜಾಜಿ ಹೋಗಿರೋದು ದಕ್ಷಿಣನಾಥನ ದೇವಾಲಯಕ್ಕೆ. ಅದು ಅರಿಹಂತಪುರದಲ್ಲಿದೆ. ಮತ್ತೆ ಪ್ರಯತ್ನ ಮಾಡು ಕಣ್ಕೆ. ಉತ್ತರ ಸಿಕ್ಕಿದ್ರೂ ಸಿಕ್ಬೋದು. ನಮಗೆ ವಿಗ್ರಹ ಸಿಕ್ಕೋದು ಮುಖ್ಯ. ಆಗ್ಲಿ ವಿರೂಪಾಕ್ಷ, ಪ್ರಯತ್ನ ಪಡ್ತೀನಿ. ವಿಗ್ರಹ ನೀರಿನೊಂದಿಗೆ ಚಲಿಸ್ತಾ ಇದೆ. ವಿಗ್ರಹ ಅಂದ್ರೆ ಬರೀ ವಿಗ್ರಹ ಅಲ್ಲ, ಅದು ಒಂದು ಪೆಟ್ಟಿಗೆಯೊಂದಿಗೆ ಚಲಿಸ್ತಾ ಇದೆ. ಅದೇ ಪೆಟ್ಟಿಗೆನ ಜಾಜಿ ನೀರಿಗೆ ಎಸೆದಿದ್ದು. ಆ ಪೆಟ್ಟಿಗೆಯಲ್ಲಿ ವಿಗ್ರಹ ಇದೆ.
ಈಜ್ಕೊಂಡು ಹೋಗ್ತಾ ಇದೆ. ಬಂಡೆಗಳು, ಕುರುಚುಲು ಗಿಡಗಳು, ಬೋರೆ ಕೋರೆಗಳು ಎಲ್ಲವನ್ನು ತಪ್ಪಿಸ್ಕೊಂಡು ಆ ವಿಗ್ರಹ ಮುಂದೆ ಮುಂದೆ ಸಾಗ್ತಾ ಇದೆ. ಯಾವ ದಿಕ್ಕಲ್ಲಿ ಚಲಿಸ್ತಾ ಇದೆ? ಎಷ್ಟು ದೂರ ಕ್ರಮಿಸಿದೆ? ಸರಿಯಾಗಿ ನೋಡು. ತಾಳ್ಮೆ ಇರಲಿ ವಿರೂಪಾಕ್ಷ. ನೀರ್ನಲ್ಲಿ ಹರಿತಾ ಇದೆ ಅಂದ್ರೆ ಸ್ಪಷ್ಟವಾದ ಉತ್ತರ ಸಿಕ್ಕೋದಿಲ್ಲ ಕಣ್ಕಿ. ನದಿ ಈ ಮೂಲೆಯಿಂದ ಆ ಮೂಲೆವರೆಗೂ ಹರಿಯುತ್ತೆ, ಮೈಲಿಗಟ್ಟಲೆ ಹರಿಯುತ್ತೆ. ಎಲ್ಲಿದೆ ಅಂತ ಸ್ಪಷ್ಟವಾಗಿ ನೋಡು, ನಿಖರವಾಗಿ ನೋಡು. ಸಮಾಧಾನವಾಗಿರು ವಿರೂಪಾಕ್ಷ. ತಾಯಿ ಉತ್ತರ ಕೊಡ್ತಿದ್ದಾಳೆ. ನೀನು ತಾಳ್ಮೆಯಿಂದ ಇರು. ಈಗ ನನ್ನ ತಾಳ್ಮೆಗಿಂತ ವಿಗ್ರಹ ಮುಖ್ಯ ಕಡ್ಕಿ. ವಿಗ್ರಹ ಯಾವುದೋ ಒಂದು ಊರನ್ನ ಪ್ರವೇಶಿಸ್ತಾ ಇದೆ. ಊರ? ಯಾವೂರದು? ಹೇಗಾದ್ರೂ ಮಾಡಿ ತಿಳ್ಕೋ ಕಡ್ಕಿ. ಆತರ ಪಡಬೇಡ ವಿರೂಪಾಕ್ಷ. ನಾವು ಆ ಊರಿನ ಹೆಸರು ತಿಳ್ಕೊಂಡು ಅಲ್ಲಿ ಸೇರುವಷ್ಟರಲ್ಲಿ ಆ ವಿಗ್ರಹ ಇನ್ನೊಂದು ಪ್ರಾಂತ್ಯ ಸೇರಿರುತ್ತೆ. ನನ್ನ ತಾಯಿನ ನಂಬು. ಅವಳು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ನನ್ನ ತಾಯಿ ನಾನು ಕೇಳಿದ್ದನ್ನೆಲ್ಲ ಕೊಡ್ತಾಳೆ. ನಾನು ಪ್ರಶ್ನಿಸಿದ್ದಕ್ಕೆ ಉತ್ತರಿಸ್ತಾಳೆ. ಹೇಳು ತಾಯಿ, ಆ ವಿಗ್ರಹ ಎಲ್ಲಿ ಹೋಗಿ ನಿಲ್ಲುತ್ತೆ ಅದು ನನಗೆ ಗೋಚರಿಸುವಂತೆ ಮಾಡು. ನಿಂತ್ಕೋತು. ಮುಂದೆ ವಿಗ್ರಹ ನಿಂತೋಯ್ತಾ? ಯಾಕೆ ನೋಡು ಕಡ್ಕಿ, ಯಾವ ಪ್ರದೇಶದಲ್ಲಿ ನಿಂತಿದೆ, ಎಲ್ಲಿದೆ ಅಂತ ಸರಿಯಾಗಿ ನೋಡು. ಇನ್ನೊಂದ್ಸರಿ. ವಿಗ್ರಹ ತಟಸ್ಥವಾಗಿದೆ. ನದಿಯ ಒಂದು ಜಾಗದಲ್ಲಿದೆ. ಅದಕ್ಕೆ ಮುಂದೆ ಚಲಿಸೋಕೆ ಆಗ್ತಾ ಇಲ್ಲ. ಅಲ್ಲಿ ಏನಾದ್ರೂ ತಡೆ ಇದೆಯಾ? ಏನಾದ್ರೂ ಸಿಕ್ಕಾಕೊಂಡಿದ್ಯಾ ವಿಗ್ರಹ? ಸರಿಯಾಗಿ ನೋಡು ಕಡ್ಕೆ, ನೋಡು ಸರಿಯಾಗಿ. ಅದೇನು ಕಾಣ್ತಾ ಇಲ್ಲ ವಿರೂಪಾಕ್ಷ. ಆದರೆ ವಿಗ್ರಹ ಚಲಿಸೋದು ನಿಂತು ಹೋಗಿದೆ. ಯಾವುದೋ ಒಂದು ಕೈ ಆ ಪೆಟ್ಟಿಗೆ ಹತ್ರ ಬರ್ತಾ ಇದೆ. ಅಂದ್ರೆ ಆ ಪೆಟ್ಟಿಗೆ ಬೇರೆ ಯಾರು ತಗೊಳ್ತಾ ಇದ್ದಾರ? ಹಾಗಾಗ್ಬಾರ್ದು ಕಡ್ಕೆ. ಆ ಪೆಟ್ಟಿಗೆ ಬೇರೆಯವ್ರ ಕೈವಶವಾದ್ರೆ ವಿಗ್ರಹ ನಮ್ಮ ಕೈಗೆ ಸಿಕ್ಕೋದಿಲ್ಲ. ಅದನ್ನ ಬೇರೆ ಯಾರು ಎತ್ಕೊಳ್ತಾ ಇದ್ದಾರೆ ನೋಡು. ಕೈ ಅಂದ್ರೆ ಅದು ಒಂದು ಕನ್ಯಾಮಣಿಯ ಕೈ. ಅದೇ ಊರಿನ ಕನ್ಯಾಮಣಿಯ ಕೈ. ಅದೇ ಊರು ಅಂದ್ರೆ ಯಾವೂರು? ಆ ಊರು ಬೇರೆ ಯಾವುದು ಅಲ್ಲ ವಿರೂಪಾಕ್ಷ, ಅರಿಹಂತಪುರ. ಅರಿಹಂತಪುರನ? ಅರಿಹಂತಪುರ. ವಿಗ್ರಹ ಸುತ್ತಿ ಬಳಸಿ ಅರಿಹಂತಪುರಕ್ಕೆ ಹೋಗ್ತಾ ಇದೆ. ಮತ್ತೆ ಮತ್ತೆ ಅಲ್ಲೇ ಹೋಗ್ತಾ ಇದೆ ಅಂದ್ರೆ ಏನೋ ಮರ್ಮ ಇದೆ. ಹೌದು ವಿರೂಪಾಕ್ಷ, ಇದು ಸಾಧಾರಣ ಸಂಗತಿ ಅಲ್ಲ. ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ಆ ಕನ್ಯೆ ಅರಿಹಂತಪುರಕ್ಕೆ ಸೇರಿದವಳಂತೂ ಮಾತ್ರ ಗೊತ್ತಾಗ್ತಾ ಇದೆ. ಬರೀ ಅವಳ ಕೈ ಕಾಣ್ತಾ ಇದೆ, ಮುಂದೇನು ಗೋಚರಿಸ್ತಾ ಇಲ್ಲ. ಕಡ್ಕೆ,
ನಡಿ, ಈಗಲೇ ಅರಿಹಂತಪುರಕ್ಕೆ ಹೋಗೋಣ. ಆ ಕನ್ಯಾಮಣಿ ಯಾರು ಅಂತ ಕಂಡುಹಿಡಿದು ಆ ವಿಗ್ರಹ ತಗೊಂಬರೋಣ. ನಡಿ, ಆ ವಿಗ್ರಹ ಹೇಗೆ ಕೈ ತಪ್ಪು ಹೋಗುತ್ತೋ ನಾನು ನೋಡೇ ಬಿಡ್ತೇನೆ. ಹೋದ್ ಕಾರ್ಯ ಆಯ್ತು. ಯಾವ ಕಾರ್ಯ? ಅದೇ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಮೆಚ್ಚೋದಕ್ಕೆ ಅದೇನೋ ನಾಟಕ ಆಡ್ತಿದ್ರಲ್ಲ, ಆ ಕಾರ್ಯ ಆಯ್ತಾ ಅಂತ ಕೇಳಿದೆ. ನಾನು ಯಾವ ಕಾರ್ಯ ಸದ್ಸಕ್ಕೂ ಹೋಗಿರ್ಲಿಲ್ಲ ಶಿವರುದ್ರ. ಅವ್ರಾಗ ಅವರೇ ಬಂದು ಮಾತಾಡ್ಸಿದ್ರು, ಅದಕ್ಕೆ ನಾನು ಮಾತಾಡಿದೆ. ನೀನು ಬಾಯಿಗೆ ಬಂದಂಗೆ ಮಾತಾಡಿ ನನ್ನ ತಾಳ್ಮೆ ಕೆಡಿಸ್ಬೇಡ. ತಾಳ್ಮೆ ಕೆಡೋದು ಕೆಟ್ಟಿರೋದು ನಿನ್ನೊಬ್ಳಿಗೆ ಅಲ್ಲ ಕನಕಾಂಬರಿ. ನಮ್ಮಂತ ಹುಲುಮಾನವ ರಕ್ತದಲ್ಲೂ ಆ ಗುಣಗಳಿವೆ. ನಮಗೂ ತಲೆ ಕೆಡುತ್ತೆ. ಈಗ ನಿನ್ನ ಸಮಸ್ಯೆ ಏನು ಅಂತ ಹೇಳಿ ಶಿವರುದ್ರ. ನೀನೇ ದೊಡ್ಡ ಸಮಸ್ಯೆ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ ನನಗೆ. ನೀನು ದೊಡ್ಡ ಸಮಯ ಸಾಧಕಿ. ನಿನ್ನ ಕೆಲಸ ಆಗಬೇಕು ಅಂದರೆ ಯಾರ ಜೊತೆ ಬೇಕಾದರೂ ಸ್ನೇಹ ಬೆಳೆಸ್ಕೋತೀಯ, ಯಾರ ಜೊತೆ ಬೇಕಾದರೂ ಸ್ನೇಹ ಕಳ್ಕೋತೀಯ. ನಿನಗೆ ಅವಶ್ಯಕತೆ ಇದ್ದಾಗ ತಗ್ಗಿ ಬಗ್ಗಿ ನಡೀತೀಯ, ಅವಶ್ಯಕತೆ ಇಲ್ಲದೆ ಇದ್ರೆ ಒದ್ದು ಓಡಿಸ್ತೀಯ. ನಾನು ಏನು ಬೇಕಾದರೂ ಮಾಡ್ಕೊತೀನಿ, ಅದನ್ನ ಕಟ್ಕೊಂಡು ನಿನಗೇನು? ನಿನ್ನ ಕೆಲಸ ಎಷ್ಟಾಯ್ತೋ ಅಷ್ಟು ನೋಡು. ನಿನ್ನ ಜೊತೆ ಯಾವುದೋ ಒಂದು ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ಎಲ್ಲ ಕೆಲಸನೂ ನಿನಗೆ ಹೇಳೇ ಮಾಡಬೇಕು ಅಂತ ಅನ್ಕೊಂಬೇಡ. ಗೊತ್ತಿತ್ತು ಕನಕಾಂಬರಿ, ನಿನ್ನಿಂದ ಈ ಮಾತು ಬಂದೇ ಬರುತ್ತೆ ಅಂತ ಗೊತ್ತಿತ್ತು. ನನ್ನ ಊಹೆಗಳು ಯಾವತ್ತೂ ಸುಳ್ಳಾಗಿಲ್ಲ. ಓಹೋ, ನೀನೇನು ದೊಡ್ಡ ಧರ್ಮಿಷ್ಠಂಗೆ ಮಾತಾಡಬೇಡ. ನಿನ್ಗೆ ಆ ಅಕ್ಕೈತಾ? ನನ್ನ ಸಹಾಯ ಇಲ್ಲದೆ ನೀನೇನಾದರೂ ಆ ಕೆಲಸ ಮಾಡೋಂಗಿದ್ದಿದ್ರೆ ನನ್ನ ಕಡೆ ತಿರುಗೂ ನೋಡ್ತಾ ಇರಲಿಲ್ಲ. ನೀನು ಅಷ್ಟೇ ಅಲ್ವಾ ಕನಕಾಂಬರಿ? ಈಗಲೇ ನನ್ನನ್ನು ಉದಾಸೀನ ಮಾಡಿ ಆ ಶಾಸ್ತ್ರಿಗಳ ಜೊತೆ ಒಪ್ಪಂದ ಮಾಡೋ ಮಟ್ಟಕ್ಕೆ ಹೊರಟಿದ್ಯಾ. ಇನ್ನು ನನ್ನಿಂದ ಯಾವುದೇ ಸಹಾಯ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಏನಾಗ್ತಿತ್ತು? ನನ್ನ ಅವಶ್ಯಕತೆ ಇದೆ ನಿನಗೆ, ಜೊತೆಲಿದೆಯಾ ಅಷ್ಟೇ. ಆದರೆ ನಿನ್ನ ಮುಖ ನೋಡಿದ್ರೆ ನನ್ಗೆ ಯಾಕೋ ಅಯ್ಯೋ ಪಾಪ ಅನಿಸುತ್ತೆ. ನೀನೇನೋ ಆ ಶಾಸ್ತ್ರಿಗಳ ಜೊತೆ ಒಪ್ಪಂದ ಮಾಡ್ಕೊಳಕ್ಕೆ ತಯಾರಾದೆ, ಆದರೆ ಅವನು ಅದೇ ಥರದವನಾಗಿರ್ಬೇಕಲ್ಲ. ಅವನು ನಿನ್ನ ಮಾತಿಗೆ ಸೊಪ್ಪಾಕಿಲ್ಲ ಅನ್ಸುತ್ತೆ. ನೀನು ಹಿಂಗು ತಿಂದು ಮಂಗನಂತೆ ಹೋದ ದಾರಿಗೆ ಸುಂಕ ಇಲ್ಲದೆ ಮತ್ತೆ ನನ್ನ ಹತ್ರನೇ ಬಂದಿದ್ಯಾ. ರುದ್ರಪ್ಪ, ಇದು ಸುಂದ್ರಮ್ಮನ್ ವಿಗ್ರಹ. ಇಲ್ಲಿ ಹೇಗೆ ಬಂತು? ನೀರಲ್ಲಿ ತೇಲ್ಕೊಂಡು ಬಂದಿದೆ. ಜಾಜಿ ಬಂಗಾರಿ ಬಂದಿದ್ದಾಗ ಈ ವಿಗ್ರಹಕ್ಕೋಸ್ಕರ ಎಷ್ಟು ಗಲಾಟೆ ಆಯ್ತು. ನಮ್ಮಪ್ಪನೇ ಈ ವಿಗ್ರಹನ ಜಾಜಿ ಕಣ್ ತಪ್ಸಿಟ್ಟಿದ್ರಲ್ಲ. ಅಪ್ಪನ ಕಣ್ ತಪ್ಸಿ ನಾನೇ ಅವಳಿಗೆ ವಿಗ್ರಹ ಕೊಟ್ಬಿಟ್ಟು ಬಂಗಾರಿನ ಬಿಟ್ಕೊಡು ಅಂದಿದ್ಕೆ ಏನೆಲ್ಲ ಆಡ್ಬಿಟ್ಲು ಅವಳು. ಈಗ ನೋಡಿದ್ರೆ ಅದೇ ವಿಗ್ರಹ ಮತ್ತೆ ನನ್ನ ಹತ್ರನೇ ಬಂದಿದೆ. ಏನೇ ಆದರೂ ಈ ವಿಗ್ರಹ ಹೆಂಗೆ ನೀರಲ್ಲಿ ತೇಲ್ಕೊಂಡ್ ಬಂತು? ಅವತ್ತು ಬಂಗಾರಿ ಮತ್ತೆ ಜಾಜಿ ನಮ್ಮ ಮನೆಯಿಂದ ಈ ವಿಗ್ರಹನ ತಗೊಂಡು ಪರಾರಿ ಆಗ್ಬಿಟ್ರು. ಇದು ಹೇಗಿಲ್ ಬಂತು? ವಿಗ್ರಹದ ಹಿಂದೆ ಬಿದ್ದಿರೋರ್ ಕಾಟ ತಡಿಲಾರ್ದೆ ಜಾಜಿನೇ ನದಿಗೆ ಎಸೆದ್ಬಿಟ್ಲಾ ಹೇಗೆ? ಅವಳು ಆ ಥರದವಳಲ್ಲ. ಅಂತ ಪರಿಸ್ಥಿತಿ ಏನಾದರೂ ಬಂದರೆ ಅವಳೇ ನೀರಿಗೆ ಹಾರ್ತಾಳೆ ಹೊರತು ಸುಂದ್ರಮ್ಮನಂತೂ ನೀರಿಗೆ ಎಸೆಯಲ್ಲ. ಏನಾದರೂ ಆಗಿರಲಿ, ಅವಳು ಸುಂದ್ರಮ್ಮನೇ ನನ್ನ ಕೈಗೆ ಸಿಕ್ಕಿದ್ಮೇಲೆ ಬಂಗಾರಿ ಸಿಗದೆ ಇರಲ್ವಾ? ಇದು ನನ್ನ ಹತ್ರನೇ ಇರಲಿ. ಇದು ನನಗೆ ದಕ್ಷಿಣನಾಥೇಶ್ವರನೇ ಕೊಟ್ಟಿರೋ ಶುಭ ಸೂಚನೆ. ಈ ವಿಗ್ರಹ ನಂಗೆ ಕೊಟ್ಟು ಬಂಗಾರಿ ನಿನ್ನವನೇ ಅಂತ ಹೇಳ್ತಿದ್ದಾನೆ ಅನ್ಸುತ್ತೆ. ಯಾಕೋ ಗಾಡಿ ನಿಲ್ಲಿಸ್ತೆ ಬೇವರ್ಸಿ? ಯಾವುದೋ ಹುಡುಗಿ ಬಿದ್ದಿದೆ ಮೇಡಮ್. ಸರಿ